ಇದ್ದೀರಿ. ಮೋದಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಜೆಪಿಯ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಮತ್ತೊಂದು ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇರುವ ಈ ಸಮಾರಂಭವನ್ನ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಲಭ್ಯವಾಗಲಿಲ್ಲ. 400 ಪಾರ್ ಅಂತ ಹೇಳಲಾಗ್ತಾ ಇತ್ತು, ಅದಾಗ್ಲಿಲ್ಲ. ಬಿಜೆಪಿ ಏಕಾಂಗಿಯಾಗಿ 272ರ ಗಡಿಯನ್ನ ದಾಟುವ ನಿರೀಕ್ಷೆಗಳಿತ್ತು, ಅದು ಕೂಡ ಹುಸಿಯಾಯಿತು. ಆದ್ರೂ ಸರ್ಕಾರ ರಚನೆ ಆಗ್ತಾ ಇದೆ. ಮತ್ತೊಂದು ಅವಧಿಗೆ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿತಿದ್ದಾರೆ. ಹೀಗಾಗಿ ಸಹಜವಾಗಿ ಬಿಜೆಪಿ ಬೆಂಬಲಿಗರಲ್ಲಿ ಸಂಭ್ರಮಾಚರಣೆ. ಬಾಕಿ ಉಳಿದಿರೋದು ಕೆಲವೇ ಕ್ಷಣಗಳು. ಕಾರ್ಯಕ್ರಮ ಅಂದುಕೊಂಡಂತೆ ನಿಗದಿತ ಸಮಯಕ್ಕೆ ಪ್ರಾರಂಭವಾದರೆ ಇಷ್ಟೊತ್ತಿಗೆ ಇನ್ನು 10 ನಿಮಿಷದ ನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇರುತ್ತೆ. ಮೊದಲಿಗರಾಗಿ ಪ್ರಧಾನಿ, ಮುಂದಿನ ಪ್ರಧಾನಿಯಾಗಿ ಯೋಜಿತ ಪ್ರಧಾನಿ ಮೋದಿ ಅವರು ಪದಗ್ರಹಣವನ್ನು ಸ್ವೀಕಾರ ಮಾಡುವ ನಿರೀಕ್ಷೆ ಇದೆ. ಅದಾದ ನಂತರದಲ್ಲಿ ಬಹುಶಃ ಪ್ರತ್ಯೇಕವಾಗಿ ಒಬ್ಬೊಬ್ಬರೇ ಸಂಸದರಿಗೆ ಸಚಿವರಾಗಿ ಪ್ರಮಾಣ ವಚನ ಬೋಧಿಸೋ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಒಟ್ಟಾರೆ ಕಾರ್ಯಕ್ರಮದ ಸಮಯ ಇರೋದೇ 45 ನಿಮಿಷ. 7:15ರಿಂದ ಪ್ರಾರಂಭವಾಗಿ 8 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಯುತ್ತೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಬ್ಯಾಚ್ ವೈಸ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆಗಳಿದೆ. ಸಂಭಾವ್ಯ ಸಚಿವರ ಪಟ್ಟಿಯನ್ನ ಕೂಡ ನೀವೀಗ ಸ್ಕ್ರೀನ್ ನ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಕಳೆದ ಬಾರಿ ಮೋದಿ ಸರ್ಕಾರ ಇರೋ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರಿಗೇನೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿತ್ತು. ಕ್ಯಾಬಿನೆಟ್ ರ್ಯಾಂಕ್ ನ ಸಚಿವ ಸ್ಥಾನವನ್ನ ನೀಡುವ ಸಂದರ್ಭದಲ್ಲಿ ಮೈತ್ರಿಯಲ್ಲಿದ್ದ ಪಕ್ಷಗಳಿಗೆ ರಾಜ್ಯ ಖಾತೆ ಸಚಿವ ಸ್ಥಾನವನ್ನ ನೀಡಲಾಗಿತ್ತು ಬಹುತೇಕ. ಆದ್ರೆ ಈ ಬಾರಿ ಮೈತ್ರಿ ಧರ್ಮ ಪಾಲನೆ ಅನಿವಾರ್ಯ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೀಗಾಗಿ ಆಯಾ ಪಕ್ಷಗಳ ಕಾಂಟ್ರಿಬ್ಯೂಷನ್ ನ ಆಧಾರದ ಮೇಲೆ, ಅಂದ್ರೆ ಗೆದ್ದ ಸಂಸದರ ಸಂಖ್ಯೆಯ ಆಧಾರದ ಮೇಲೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಹಾಗೆ ನೋಡಿದಾಗ ಕರ್ನಾಟಕಕ್ಕೆ ಸಿಂಹಪಾಲು. ಕರ್ನಾಟಕದಿಂದ 5 ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿರೋದು. ಈಗ ಆಲ್ರೆಡಿ ರಾಜ್ಯಸಭೆ ಸದಸ್ಯೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದಿಂದ ಆಯ್ಕೆಯಾಗಿರುವ ಸಲುವಾಗಿ ಅವರನ್ನು ಒಳಗೊಂಡಂತೆ 5 ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅನ್ನೋ ಮಾಹಿತಿ. ಅದಕ್ಕೆ ಅನುಗುಣವಾಗಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಕೂತಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ವೇದಿಕೆ ಮೇಲೆ ಇದ್ದಿದ್ದಾರೆ. ಇವರ ಜೊತೆಯಲ್ಲೇ ಪ್ರಹ್ಲಾದ್ ಜೋಶಿ ಅವರು ಕೂಡ. ದಕ್ಷಿಣದ ರಾಜ್ಯಗಳಿಗೆ ಪ್ರಾಧಾನ್ಯತೆಯನ್ನ ನೀಡೋದು ಕೂಡ ಈಗ ಅನಿವಾರ್ಯ. ಅದರಲ್ಲೂ ತಮಿಳುನಾಡಿನಲ್ಲಿ ಗೆಲುವು ಲಭ್ಯವಾಗದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ತಮಿಳುನಾಡು ವ್ಯಾಪ್ತಿಯಲ್ಲಿ ಬಿಜೆಪಿಯ ಸಂಘಟನೆಯ ಬಲವನ್ನ ವೃದ್ಧಿಸುವ ಸಲುವಾಗಿ ಅಣ್ಣಾಮಲೈ ಅವರಿಗೂ ಕೂಡ ಸಚಿವ ಸ್ಥಾನ. ಸ್ಮೃತಿ ಇರಾನಿ ಅಮೇಥಿಯಿಂದ ಸೋಲನ್ನ ಅನುಭವಿಸಿದ್ರು. ಕಳೆದ ಬಾರಿಯ ಸಂಪುಟದಲ್ಲಿ ಸಚಿವೆಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಕೂಡ. ಅಣ್ಣಾಮಲೈ ಅವರಿಗೆ ಸಚಿವ ಸ್ಥಾನ ನೀಡಲಾಗುತ್ತಾ ಇಲ್ವಾ ಸದ್ಯಕ್ಕಿರೋ ಕುತೂಹಲ. ಬರ್ತಾ ಇದ್ದ ಮಾಹಿತಿಯ ಪ್ರಕಾರ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡುವ ಸಾಧ್ಯತೆ ಇದೆ ಅಂತ. ಕೇರಳದಿಂದ ಸುರೇಶ್ ಗೋಪಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀಗಳನ್ನ ಒಳಗೊಂಡಂತೆ ಬೇರೆ ಬೇರೆ 81 ಜನಕ್ಕೆ ಈಗ ಸ್ಥಾನಮಾನಗಳನ್ನು ಕೊಡಬಹುದು. ಅದರಲ್ಲಿ 65 ಮಾತ್ರ ಕೊಟ್ಟು ಇನ್ನುಳಿದಂತೆ ಹತ್ರ 26 ಸ್ಥಾನಗಳನ್ನ ಹಾಗೆ ಉಳಿಸ್ಕೊಳ್ತಾರೆ. ಏನ್ ಕಾರಣ ಇರ್ಬೋದು ಅನ್ನೋ ಕುತೂಹಲ ಚರ್ಚೆಗಳು ಶುರುವಾಗಿದೆ. ಮೈತ್ರಿ ಪಕ್ಷದ ನಾಯಕರು ಏನಾದರೂ ಅಸಮಾಧಾನಗೊಂಡ್ರೆ ಅವರಿಗೆ ಅಲ್ಲಿ ಫುಲ್ಫಿಲ್ ಮಾಡೋದಕ್ಕೆ ಏನಾದರೂ ಈ ರೀತಿಯಾದಂತ ಯೂಶುವಲಿ ಒಂದೇ ಸತಿಗೆ ಅದರಲ್ಲೂ ಪ್ರಾರಂಭದಲ್ಲೇನೆ ಅಷ್ಟು ಮಂದಿ ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಳ್ಳುವ ಅಕ್ರಮ ವಿರಳ. ನಾವು ಇಲ್ಲೂ ಕೂಡ ಗಮನಿಸಿದ್ವಿ. ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಷ್ಟು ಪೋರ್ಟ್ಫೋಲಿಯೋಗಳನ್ನ ಫಿಲ್ ಮಾಡಿದ್ರು, ಬಟ್ ಅದು ವೆರಿ ರೇರ್ ಇನ್ ರೇರೆಸ್ಟ್ ಕೇಸ್. ಸಾಮಾನ್ಯವಾಗಿ ಒಂದಷ್ಟು ಖಾತೆಗಳ ಜವಾಬ್ದಾರಿಯನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ. ನಂತರದ ದಿನಗಳಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ ಸಂದರ್ಭದಲ್ಲಿ
ಆ ಖಾತೆಗಳಿಗೆ ಸಚಿವರನ್ನ ನೇಮಕ ಮಾಡೋ ಪ್ರಕ್ರಿಯೆ ಇರುತ್ತೆ. ಈ ಬಾರಿ 48 ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ಆ ಸಂಖ್ಯೆಯನ್ನ ಹೆಚ್ಚು ಮಾಡೋ ಸಾಧ್ಯತೆ ಕೂಡ ಇದೆ. 4 ನಿಮಿಷ ಮಾತ್ರ ಬಾಕಿ ಇದೆ. ಮೋದಿ 3.0 ಪಟ್ಟಾಭಿಷೇಕಕ್ಕೆ 4 ನಿಮಿಷ ಮಾತ್ರ ಬಾಕಿ ಇದೆ. ಕೌಂಟ್ ಡೌನ್ ಈಗ ಶುರುವಾಗ್ತಾ ಇದೆ. ನೋಡಿ ಇಲ್ಲಿ ಯಾರೆಲ್ಲ ಆಗಮಿಸ್ತಿದ್ದಾರೆ ಅಂತೇಳಿ ನಿಮಗೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಆಗಮಿಸಿರುವಂತಹ ಗಣ್ಯಾತಿ ಗಣ್ಯರು ಆಸೀನರಾಗಿದ್ದಾರೆ. अगर घड़ी के हिसाब से देखें तो पूरी तरह से ढल जाएगा लगभग 4-5 मिनट में, लेकिन ये 4 ನಿಮಿಷದಲ್ಲಿ ಮೋದಿ ಅವರ ಆಗಮನ ಕೂಡ ಆಗುತ್ತೆ. ये पूरा दृश्य जी हाँ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ವಿಶ್ಲೇಷಣೆಗಳಾಗ್ತಾ ಇತ್ತು. ಈ ಬಾರಿ ಗೆದ್ದರೂ ಕೂಡ ಸಂಪೂರ್ಣ ಗೆಲುವಿನ ಸಂಭ್ರಮ ಬಿಜೆಪಿ ಪಾಳ್ಯದಲ್ಲಿ ಇಲ್ಲ ಅನ್ನೋ ವಿಶ್ಲೇಷಣೆ. ಸರ್ಕಾರ ರಚನೆ ಮಾಡೋದು NDAನೇ ಅನ್ನೋದು ಖಾತ್ರಿ ಇದ್ರೂ ಕೂಡ ಬಿಜೆಪಿಗೆ ಕಳೆದ ಬಾರಿ ಇದ್ದಷ್ಟು ಚೈತನ್ಯ ಉಳಿಲಿಲ್ಲ ಈ ಬಾರಿಯ ಫಲಿತಾಂಶದಿಂದ ಅಂತ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕಡೆಯಿಂದ ಬರ್ತಾ ಇದ್ದ ವಿಶ್ಲೇಷಣೆ 3ನೇ ಅವಧಿಗೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದ ಇತಿಹಾಸದಲ್ಲಿ ಯಾವ ಪಕ್ಷವೂ ಕೂಡ ಈ ಪ್ರಮಾಣದಲ್ಲಿ 240 ಸಂಸದರನ್ನ ಗೆಲ್ಲಿಸಿಕೊಂಡಂತಹ ಖ್ಯಾತಿ ಬಿಜೆಪಿಗೇನೆ. ಸಂಭ್ರಮದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. संजीव जिस ढंग से लोगों के बीच उत्साह था अपने जनप्रतिनिधि को चुनने का, वो अद्भुत था बिल्कुल. और एक महत्वपूर्ण बात वो ये भी ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ. याद रखनी पड़ती है. ಇನ್ನು ಕೂಡ ಆಗಮನ ಆಗ್ತಾನೆ ಇದೆ. 2 ನಿಮಿಷ ಮಾತ್ರ ಬಾಕಿ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ನರೇಂದ್ರ ಮೋದಿ ಅವರ ಆಗಮನಕ್ಕೆ ಎಲ್ಲರ ನಿರೀಕ್ಷೆಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕೆಲವೇ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಮೋದಿ ಸಂಪುಟದ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ನಲ್ಲಿ ಮಾತ್ರ 72 ಸಚಿವರನ್ನ ಹೊಂದಿರುವಂತ ಮೋದಿ ಸರ್ಕಾರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ಆಗಮನದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. लोकतांत्रिक प्रणाली की बात कर रहे थे. ನೋಡಿ, 2 ನಿಮಿಷ ಇದೆ ಇನ್ನ संजीव ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗೋದಕ್ಕೆ. ಈಗ ರಾಷ್ಟ್ರಪತಿ ಭವನದತ್ತ ನರೇಂದ್ರ ಮೋದಿ ಅವರ ಆಗಮನದ ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ರಿ. ಕಾನ್ವಾಯ್ ಮುಂಭಾಗದಲ್ಲಿದೆ. ಅವರ ಭದ್ರತಾ ಪಡೆಗಳು ಒಂದು ಕಡೆ ಇದ್ದಾರೆ. ಆ ಕಾರಲ್ಲಿ ನರೇಂದ್ರ ಮೋದಿ ಇರೋದನ್ನ ನೀವು ಇಲ್ಲಿ ಗಮನಿಸಬಹುದು. NSD ಟೀಮ್ನ ಮಧ್ಯಭಾಗದಲ್ಲಿ ಬರ್ತಾ ಇರುವಂತಹ ಕಾರಿನಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ನರೇಂದ್ರ ಮೋದಿ ಅವರ ಆಗಮನದ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ಡ್ರೆಸ್ ಕೋಡ್ ಹೇಗಿರುತ್ತೆ ಅಂತ ಹೇಳಿ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇದೆ. 2014ರ ಪದಗ್ರಹಣ, 2019ರ ಪದಗ್ರಹಣ ಹೇಗಿತ್ತು ಅಂತ ಗಮನಿಸಿದ್ರೆ ಇವತ್ತು ಅವರ ಡ್ರೆಸ್ ಕೋಡ್ ಹೇಗಿರುತ್ತೆ ಅಂತ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಈಗ 3ನೇ ಬಾರಿಗೆ ಪ್ರಧಾನಿಯಾಗಲಿದ್ದಾರೆ ನರೇಂದ್ರ ಮೋದಿ ಅವರು. ಈಗ ರಾಷ್ಟ್ರಪತಿ ಭವನಕ್ಕೆ ಆಗಮನ ನರೇಂದ್ರ ಮೋದಿ. ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಭಾರತದ ನೂತನ ಪ್ರಧಾನಿ 3ನೇ ಅವಧಿಗೆ ಸತತವಾಗಿ 3ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ನರೇಂದ್ರ ದಾಮೋದರ ದಾಸ್ ಮೋದಿ. ನೆಹರೂರವರ ನಂತರದಲ್ಲಿ 3 ಅವಧಿಗೆ ನಿರಂತರವಾಗಿ ಪ್ರಧಾನಿಯ ಹುದ್ದೆಯನ್ನ ಅಲಂಕರಿಸಿರುವ ದಾಖಲೆಯನ್ನ ಬರೆದಿದ್ದಾರೆ ನರೇಂದ್ರ ಮೋದಿ. ಇದೀಗ ವೇದಿಕೆಯತ್ತ ಆಗಮನ. ಕೆಲವೇ ಕೆಲ ಕ್ಷಣಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಆಗಮಿಸ್ತಾರೆ. ಅದಾದ ನಂತರದಲ್ಲಿ ಪದಗ್ರಹಣ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ವೇದಿಕೆ ಮೇಲಿರುವ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಲಿರುವ ನೂತನ ಸಂಸದರು ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಕೈ ಮುಗಿದು ತಲೆಬಾಗಿ ನೆರೆದಿರುವ ಎಲ್ಲರನ್ನ ಕೂಡ ಅಭಿನಂದಿಸಿದ್ದಾರೆ ನರೇಂದ್ರ ಮೋದಿ.
ನೇರ ಪ್ರಸಾರದ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ. ವೇದಿಕೆಗೆ ನರೇಂದ್ರ ಮೋದಿ ಅವರ ಆಗಮನ. ಮೋದಿ ಕ್ಯಾಬಿನೆಟ್ ಸೇರಲಿರುವ 70ಕ್ಕೂ ಅಧಿಕ ಮಂದಿ ಸಂಸದರ ಜೊತೆಯಲ್ಲಿ ಆಸೀನರಾಗಿದ್ದಾರೆ ನರೇಂದ್ರ ಮೋದಿ. ನೋಡಿ, ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ರಾಜನಾಥ್ ಸಿಂಗ್, ಆ ಬಳಿಕ ಅಮಿತ್ ಶಾ ಅವರು, ನಿತಿನ್ ಗಡ್ಕರಿ ಅವರು, JP ನಡ್ಡಾ, ಶಿವರಾಜ್ ಸಿಂಗ್ ಚೌಹಾಣ್, ಅದಾದ ಮೇಲೆ ನಿರ್ಮಲಾ ಸೀತಾರಾಮನ್, ಅವರ ಪಕ್ಕದಲ್ಲಿ ಜಯಶಂಕರ್ ಅವರಿದ್ದಾರೆ, ಅವರ ಪಕ್ಕದಲ್ಲಿ ಕುಮಾರಸ್ವಾಮಿ ಅವರು. ಮೋಸ್ಟ್ಲಿ 10ನೆಯ ಪದಗ್ರಹಣಕ್ಕೆ 10ನೇ ಸಂಸದರು ಅವ್ರು ಹೋಗ್ಬೋದು. ಇದೇ ನಂಬರಲ್ಲಿ ನಾವು ಗಮನಿಸ್ಬೋದು.